ಈ ಜಾಗರಣೆಯನ್ನು ಮಾಡಬೇಕಾದ್ರೆ ನಾವು ಯಾವುದೋ ಅಸಂಬದ್ಧವಾದಂತಹ ಕಲಾಪಗಳನ್ನು ಯಾವ ಸಿನಿಮಾವನ್ನು ನೋಡಿಕೊಳ್ಳತಕ್ಕಂಥದ್ದು ಅಥವಾ ಮೊಬೈಲನ್ನು ನೋಡಿಕೊಂಡೋ ಅಥವಾ ಇನ್ನೇನೋ ಕಾಡು ಹರಟೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅಥವಾ ಮದ್ಯಪಾನ ಇಂತಹ ಯಾವುದೇ ದುಶ್ಚಟಗಳನ್ನು ಮಾಡಿಕೊಂಡು ಜಾಗರಣೆಯನ್ನು ಮಾಡತಕ್ಕಂಥದ್ದಲ್ಲ. ಇದಕ್ಕೆಲ್ಲ ಹೇಳಿದ್ದಾರೆ ಬೇಡರ ಕಣ್ಣಪ್ಪನೇ ಮಾಡಿದ್ದ, ಅವನು ಬೇಡ ಅವನಿಗೇನು ಗೊತ್ತಿಲ್ಲ ಮಾಡಿದ್ದ, ಅವನಿಗೆ ಈಶ್ವರನ ಅನುಗ್ರಹ ಆಯ್ತಲ್ಲ ನಮಗೂ ಆಗ್ಬೋದು ಅಂತ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ರೀತಿ ಅಲ್ಲ, ಅವನಿಗೆ ಜನ್ಮಾಂತರದ ಒಂದು ಸಂಸ್ಕಾರ ಇದ್ದರಿಂದ ಆ ಶಿವನ ಅನುಗ್ರಹ ಆಯಿತು. ಅವನು ಜಾಗರಣೆಯನ್ನು ಮಾಡಿದ್ದಾನೆ, ಉಪವಾಸವನ್ನು ಮಾಡಿದ್ದ, ದೇವರಿಗೆ ಪೂಜೆ ಬಿಲ್ಲುಪತ್ರ ಅರ್ಚನೆಯನ್ನು ಮಾಡಿದ್ದ. ಅದನ್ನು ಯಾರೂ ಹೇಳಲ್ಲ, ಅವನು ಇದ್ದ ನಮಗೂ ಆಗಬೇಕು ಅಂತ ಹೇಳ್ತಾರೆ. ಆ ರೀತಿ ಅಲ್ಲ. ಈ ಜಾಗರಣೆಯನ್ನು ಮಾಡಬೇಕಾದರೆ ಆ ಮಹಾಶಿವರಾತ್ರಿಯಲ್ಲಿ ನಾವು ವಿಶೇಷವಾಗಿ ಶಿವನಲ್ಲಿಯೇ ನಮ್ಮ ಮನಸ್ಸನ್ನು ಇಟ್ಟು ಆ ಮೂಲಕ ಶಾಸ್ತ್ರದಲ್ಲಿ ನಮ್ಮ ಹಿರಿಯರು ಏನು ಹೇಳಿದ್ದಾರೆ, ಋಷಿಮುನಿಗಳು ಏನು ಹೇಳಿದ್ದಾರೆ, ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತೆಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರಿಂದ ನಾವು ತಿಳ್ಕೊಳ್ಬೇಕು. ನಹಿಜ್ಞಾನೇನ ಸದೃಶಂ ಅಂತೇಳಿ ನೀವು ತಿಳ್ಕೊಳ್ಳದೇ ಇದ್ದರೆ ಯಾವುದೂ ಕೂಡ ತಿಳಿದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ತಿಳಿದವರಿಂದ ತಿಳಿದದ್ದನ್ನು ತಿಳಿದುಕೊಂಡು ಆ ಮೂಲಕ ಅರ್ಥಪೂರ್ಣವಾಗಿ ನಾವು ಯಾವುದೇ ಪೂಜೆ ವ್ರತ ಇಂತಹದ್ದನ್ನು ಆಚರಣೆಯನ್ನು ಮಾಡಬೇಕು.